ರಿಸಲ್ಟ್ ಬಂದಿದ್ ಯಾವಾಗ 4ನೇ ತಾರೀಕು, ಇವತ್ತು 9ನೇ ತಾರೀಕು. ಅಲ್ಲಿಗೆ ಸಮಯ ಬಹಳ ಆಯ್ತಲ್ಲ. ಸೋಮವಾರದವರೆಗೆ ಗವರ್ನರ್ ವಿಜಯ್ ಭೇಟಿ ಆಗೋದಿಲ್ಲ. ಇವತ್ತು ನಿಮ್ಗೆ ಸಿಗಲ್ಲ, ನಾನು ಸೋಮವಾರದ ನಂತರ ಸಿಗ್ತೀನಿ ಅಂತ ಹೇಳ್ತಿದ್ದಾರಂತೆ ರಾಜ್ಯಪಾಲ ವಿಜಯ್ಗೆ. ರಾಜ್ಯಪಾಲ ಅರ್ಲೇಕರ್ ನಿರಾಕರಣೆಯ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಇದು ಕಳವಳ. ಬಹುಮತ ಸಿಕ್ಕರೂ ಪ್ರಮಾಣ ವಚನ ಸ್ವೀಕರಿಸದ ಸ್ಥಿತಿಯಲ್ಲಿ ವಿಜಯ್ ಇದ್ದಾರೆ. ಸೋಮವಾರ, ಇವತ್ತು ಶನಿವಾರ, ನಾಳೆ ಫುಲ್ ಡೇ ರಾಜ್ಯಪಾಲರು ಇರೋದಿಲ್ಲ. ಇನ್ನೇನಿದ್ರು ಸೋಮವಾರ. ನಾನು ಆಗ್ಲೇ ಉಲ್ಲೇಖ ಮಾಡಿದೆ, ಈ ಟೈಮ್ ಗ್ಯಾಪ್ ಇದೆಯಲ್ಲ, ರಾಜಕಾರಣ ಇದು. ರಾಜಕಾರಣದಲ್ಲಿ ಏನು ಬೇಕಾದ್ರೂ ಆಗಬಹುದು. ಬೆಂಬಲ ಪತ್ರವನ್ನ ಕೊಟ್ಟಿರುವಂತಹ ಪಕ್ಷಗಳು ಉಲ್ಟಾ ಹೊಡೆಯಲ್ಲ ಅಂತ ಏನ್ರಿ ಗ್ಯಾರಂಟಿ? ನಿನ್ನೆ ಘೋಷಣೆ ಮಾಡಿದವರು ಆನಂತರ ವಾಪಸ್ ತಗೊಂಡ್ರಲ್ಲ ಮುಸ್ಲಿಂ ಲೀಗ್ನವರು. ಅಂಥ ಬೆಳವಣಿಗೆ ಯಾಕೆ ಆಗಬಾರ್ದು? ಅಂಥ ಗೊಂದಲದ ವಾತಾವರಣ ಮತ್ತೆ ಯಾಕೆ ನಿರ್ಮಾಣ ಆಗಬಾರ್ದು? ಅಂತದ್ದಕ್ಕೆ ಅವಕಾಶ ಮಾಡಿಕೊಡ್ತಿದ್ದಾರೆ ರಾಜ್ಯಪಾಲರು. ಇದು ಪ್ರಶ್ನೆ. ಒಂದಿಡೀ ರಾಜ್ಯದ ಹಿತಕ್ಕಿಂತ, ಒಂದಿಡೀ ರಾಜ್ಯದ ಜನರ ಆಶಯಕ್ಕಿಂತ ರಾಜ್ಯಪಾಲರಿಗೆ ಅಂಥ ಮುಖ್ಯವಾದಂತಹ ಕೆಲಸ ಕೇರಳದಲ್ಲಿ ಏನಿದೆ? ಜನ ಪ್ರಶ್ನೆ ಮಾಡ್ತಿದ್ದಾರೆ. ರಾಜಕೀಯ ಪಕ್ಷಗಳ ಮುಖಂಡರು ಪ್ರಶ್ನೆ ಮಾಡ್ತಿದ್ದಾರೆ. ರಾಜ್ಯಪಾಲರ ಉದ್ದೇಶದ ಬಗ್ಗೆ ಪ್ರಶ್ನೆಯನ್ನ ಎತ್ತಲಾಗ್ತಾ ಇದೆ. ಎಲ್ಲವೂ ಕೂಡ ರಾಜ್ಯಪಾಲರ ವಿವೇಚನಾ ಅಧಿಕಾರವೇ ಆಗಿದ್ರು ವಿಳಂಬ ಮಾಡೋದು ಸರಿಯಲ್ಲ ಅಂತ ಹೇಳಿ ಸಂವಿಧಾನವೇ ಹೇಳುತ್ತೆ. ಎಷ್ಟು ದಿನಗಳ ಕಾಲ ರಾಜ್ಯಪಾಲರು ಒಂದು ಪಕ್ಷಕ್ಕೆ ಸರ್ಕಾರ ರಚನೆಗೆ ಅವಕಾಶವನ್ನ ಕೊಡಬಹುದು ಅನ್ನುವಂಥ ಪ್ರಶ್ನೆಯನ್ನ ಕೇಳಿದ್ರೆ, ಒಂದು ರೀಸನಬಲ್ ಟೈಮ್ ಅಂದ್ರೆ ಸೂಕ್ತ ಕಾರಣಗಳಿಲ್ಲದೆ ದಿನಗಳನ್ನ ಕಳೆಯೋ ಹಾಗಿಲ್ಲ, ಅಥವಾ ಬೇಕು ಅಂತ ವಿಳಂಬ ಮಾಡೋ ಹಾಗಿಲ್ಲ ರಾಜ್ಯಪಾಲರು. ಹಾಗೆ ಮಾಡಿದ್ರೆ ಕುದುರೆ ವ್ಯಾಪಾರಕ್ಕೆ ಅವಕಾಶ ಮಾಡಿಕೊಟ್ಟ ಹಾಗೆ ಅಂತ ಹೇಳಿ ಸಂವಿಧಾನದಲ್ಲೂ ಇದೆ. ಈ ಹಿಂದೆ ಬಂದಂಥ ಸುಪ್ರೀಂ ಕೋರ್ಟ್ನ ಆದೇಶಗಳು ಅದನ್ನು ಹೇಳಿದ್ದಾವೆ. ಆದರೆ ಇಲ್ಲಿ ಪರಿಸ್ಥಿತಿ ಭಿನ್ನವಾಗಿದೆ ನೋಡಿ. ಸಂಜೆ ಎಷ್ಟರ ಹೊತ್ತಿಗೆ, ಸುಮಾರು 5 ಗಂಟೆ 4:15 ಅಷ್ಟೊತ್ತಿಗೆ ಕನ್ಫರ್ಮ್ ಆಗೋಯ್ತು. ಬಿಸಿಕಿ ಅವರ ಬೆಂಬಲ ಸಿಕ್ಕಿಬಿಡ್ತು. 118 ರೀಚ್ ಆಗಾಯ್ತು. ಅದರ ಬೆನ್ನಲ್ಲೇ ಮುಸ್ಲಿಂ ಲೀಗ್ ಕೂಡ ತನ್ನ ಬೆಂಬಲವನ್ನ ಘೋಷಣೆ ಮಾಡಾಗಿದೆ. 120 ಶಾಸಕರ ಸಂಖ್ಯೆ ಇದೆ ಕಣ್ರಿ. ರಾಜ್ಯಪಾಲರು ಹೋಗ್ಬೇಕಾಗಿರೋದು ಎಷ್ಟು ಹೊತ್ತಿಗೆ ಅವ್ರ ಫ್ಲೈಟ್ ಇರೋದು? 7:10ಕ್ಕೆ. ಅವರು ರಾಜ್ಯಪಾಲರು ಇನ್ನೇನೋ ಹೋಗಿ ಟ್ರಾಫಿಕ್ ಅಲ್ಲಿ ಸಿಕ್ಕಾಕೊಂಡ್ಬಿಡ್ತಾರೆ, ಅಥವಾ ಚೆಕ್ ಇನ್ ಟೈಮ್ಗಿಂತ 1 ಗಂಟೆ ಮುಂಚೆ ಹೋಗ್ಬೇಕು, ಏರ್ಪೋರ್ಟ್ ನಲ್ಲಿ ಕಾಯ್ಬೇಕು. ಅಂತಹ ಸಿಚುವೇಶನ್ ಇದೆಯಾ ರಾಜ್ಯಪಾಲರಿಗೆ? ಅಂತಹ ಸಿಚುವೇಶನ್ ಇರೋದಿಲ್ಲ. ಅವ್ರು ಸೀದಾ ಹೋಗ್ತಾರೆ, ಯಾವ ಟ್ರಾಫಿಕ್ ಇರೋದಿಲ್ಲ ಅವರಿಗೆ. ಆ ಟ್ರಾಫಿಕ್ ಫ್ರೀ ಸಂಚಾರಕ್ಕೆ ಅವಕಾಶ ಮಾಡಿಕೊಡ್ಲಾಗತ್ತೆ. ಏರ್ಪೋರ್ಟಿಗೆ ಹೋಗ್ತಾ ಇದ್ದ ಹಾಗೆ ಸೀದಾ ಫ್ಲೈಟಿಗೆ ಹತ್ತೋದೆ, ಎಲ್ಲ ಸ್ಮಾಲ್ ಪ್ರೊಸೀಜರ್ಸ್ ಗಳನ್ನ ಮುಗಿಸ್ಕೊಂಡು. ಅಂಥದ್ದೊಂದು ಅವಕಾಶ ರಾಜ್ಯಪಾಲರಿಗಿದೆ. ಅಂಥದ್ದೊಂದು ಪ್ರಿವಿಲೇಜ್ ರಾಜ್ಯಪಾಲರಿಗಿದೆ. ಅಂಥ ಪ್ರಿವಿಲೇಜ್ ಇದ್ದಂತಹ ಸಂದರ್ಭದಲ್ಲೂ 5:15 ಯೂಟರ್ನ್ ಹೊಡೆದಿದ್ದು ವಿಜಯ್ ಅವರ ಕಾರ್. ಎಕ್ಸಾಕ್ಟ್ ಟೈಮ್ 5:15 ರಾಜಭವನದತ್ತ ಹೊರಡ್ತಾರೆ. 5:15 ರಾಜ್ಯಪಾಲರು ಇಲ್ಲ, ಇವತ್ತು ಟೈಮ್ ಕೊಡೋಕ್ಕಾಗಲ್ಲ, ಸೋಮವಾರ ಕೊಡ್ತೀನಿ ಅಂತಾರೆ. ಹಂಗಾಗಿ ವಿಜಯ್ ಅವರ ಕಾರು ಯೂಟರ್ನ್ ಹೊಡೆಯುತ್ತೆ. 5:30ಯಿಂದ 6:30, 7, 1:30 ಗಂಟೆಗಳ ಸಮಯ ಇತ್ತು. ಆ 1:30 ಗಂಟೆಗಳ ಸಮಯದಲ್ಲಿ 5 ನಿಮಿಷಗಳ ಕಾಲ ಸಮಯ ಕೊಡೋಕ್ಕಾಗಲಿಲ್ವಾ ರಾಜ್ಯಪಾಲರಿಗೆ? ಈಗ ಈ ಹಿಂದಿನ 3 ಭೇಟಿಗಳನ್ನ ನೀವು ಗಮನಿಸಬೇಕು. ವಿಜಯ್ ಅವರದ್ದು ಎಷ್ಟು ನಿಮಿಷಗಳ ಕಾಲ ಮಾತುಕತೆ ಆಯ್ತು? ಮೊದಲಿಗೆ ಹೋದಾಗ 5-10 ನಿಮಿಷನೂ ಇರಲಿಲ್ಲ. 2ನೇ ಸಲ ಹೋದಾಗ ಬಹುಮತದಕ್ಕೆ ಸಂಬಂಧಪಟ್ಟ ಹಾಗೆ ಮನವರಿಕೆ ಮಾಡ್ಕೊಡೋದಕ್ಕೆ, ಎಕ್ಸ್ಪ್ಲೇನ್ ಮಾಡೋದಕ್ಕೆ 40 ನಿಮಿಷಗಳ ಸಮಯ ತಗೊಂಡ್ರು ರಾಜ್ಯಪಾಲರು. ನಿನ್ನೆ ಎಷ್ಟು ನಿಮಿಷ ಇದ್ರು ರಾಜಭವನದಲ್ಲಿ? 5ರಿಂದ 10 ನಿಮಿಷ. ಅಂಥ 5ರಿಂದ 10 ನಿಮಿಷ ಇವತ್ತು ರಾಜ್ಯಪಾಲರಿಗೆ ಕೊಡೋದಕ್ಕೆ ಸಾಧ್ಯ ಆಗಿಲ್ವಾ? ರಾಜ್ಯಪಾಲರು ಪ್ರಶ್ನಾತೀತ ವ್ಯಕ್ತಿನ ಹಾಗಾದ್ರೆ? ಜನರೇ ಕೇಳ್ತಿದ್ದಾರೆ, ಜನ ಈ ಪ್ರಶ್ನೆಯನ್ನ ಮಾಡ್ತಿದ್ದಾರೆ. ರಾಜಕೀಯ ಪಕ್ಷಗಳ ನಾಯಕರು, ಬೆಂಬಲವನ್ನ ಕೊಟ್ಟಂತಹ ಪಕ್ಷಗಳ ನಾಯಕರು ಈ ಪ್ರಶ್ನೆಯನ್ನ ಮಾಡ್ತಿದ್ದಾರೆ. ಇಷ್ಟು ದಿನಗಳ ಕಾಲ ಬಹುಮತಕ್ಕಾಗಿ ಪಟ್ಟನ್ನ ಹಿಡಿದಿದ್ದಂತಹ ರಾಜ್ಯಪಾಲ ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್ ಬಹುಮತ ಸಿಕ್ಕಿದೆ ಅನ್ನುವಂತಹ ಸುದ್ದಿ ಕೈಗೆ ಬರ್ತಾ ಇದ್ದ ಹಾಗೆ, ಬಹುಮತ ಸಿಕ್ಕಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದ್ದ ಹಾಗೆ, ವಿಜಯ್ ಅವರ ಕಾರ್ ರಾಜಭವನದತ್ತ ಬರ್ತಿದೆ ಅನ್ನುವಂಥ ಇನ್ಫಾರ್ಮೇಶನ್ ಸಿಗ್ತಾ ಇದ್ದ ಹಾಗೆ, ಏಕಾಏಕಿ ಇಲ್ಲ, ಸಾಧ್ಯ ಆಗಲ್ಲ, ಸೋಮವಾರ ಭೇಟಿಯಾಗೋಣ ಅಂತ ಹೇಳಿ ಅವರು ಯೂ ಟರ್ನ್ ಹೊಡೆಯೋ ಹಾಗೆ ಮಾಡಿದ್ರು. ಈ ಖಾಲಿ ಸಮಯ ಇವತ್ತು ಈಗಿನಿಂದ ಶುರುವಾಗುವಂತಹ ಸಮಯ ಇದೆಯಲ್ಲ, ಸೋಮವಾರ ರಾಜ್ಯಪಾಲರ ಭೇಟಿ ತನಕ ಈ ಗಂಟೆಗಳಿದೆಯಲ್ಲ, ಪ್ರತಿ ಗಂಟೆ ಪ್ರತಿ ಕ್ಷಣ ಕೂಡ ವಿಜಯ್ ಅವರಿಗೆ ಇಂಪಾರ್ಟೆಂಟ್. ಈಗ ಅವರು ಮಾಡ್ಕೊಂಡಿರುವಂತಹ ಅಲಯನ್ಸ್ ಇದೆಯಲ್ಲ, ಆ ಅಲಯನ್ಸ್ ನಲ್ಲಿ ಯಾವುದೇ ವ್ಯತ್ಯಾಸವಾಗದಂತೆ ನೋಡಿಕೊಳ್ಳುವಂತಹ ಅನಿವಾರ್ಯತೆ ವಿಜಯ್ ಅವರಿಗೆ ಇದೆ. ಆ 4 ಪಕ್ಷಗಳು ಬಹಳ ಪ್ರಮುಖವಾಗಿ ನಾವಿಲ್ಲಿ ಗಮನಿಸಬೇಕು. ಸಿಪಿಐ, ಸಿಪಿಐಎಂ, ವಿಸಿಕೆ ಹಾಗೆ ಮುಸ್ಲಿಂ ಲೀಗ್. 4 ಪಕ್ಷಗಳು ನಾವು ಬಾಹ್ಯ ಬೆಂಬಲವನ್ನ ನೀಡ್ತೀವಿ ಅಂತ ಹೇಳಿದವರು.
ಡಿಎಂಕೆ ಜೊತೆ ನಮ್ಮ ಮೈತ್ರಿ ಮುಂದುವರಿಯುತ್ತೆ ಅಂತ ಹೇಳಿದವರು ಅವರು ಯೂ ಟರ್ನ್ ಹೊಡೆಯಲ್ಲ, ತಮ್ಮ ನಿರ್ಧಾರವನ್ನ ಬದಲಿಸಲ್ಲ ಅನ್ನೋದು ಏನು ಗ್ಯಾರಂಟಿ? ಬೆಂಬಲ ಪತ್ರವನ್ನ ಕೊಟ್ಟಿದ್ದಾರೆ ಅಂದ ಮಾತ್ರಕ್ಕೆ ಕೋರ್ಟ್ನಲ್ಲಿ ಅಫಿಡವಿಟ್ ಹಾಕಿದ ಹಾಗಲ್ಲ, ಸ್ಟಾಂಪ್ ಪೇಪರ್ನಲ್ಲಿ ಸೈನ್ ಹಾಕಿದ ಹಾಗಲ್ಲ. ಬೆಂಬಲ ಪತ್ರವನ್ನ ಕೊಟ್ಟಿದ್ದಾರೆ ಅಷ್ಟೇ. ತಮ್ಮ ಪಕ್ಷದ ಲೆಟರ್ ಹೆಡ್ ನಲ್ಲಿ ಬೆಂಬಲ ಪತ್ರವನ್ನ ನೀಡಿದ್ದಾರೆ ಅಷ್ಟೇ. ಅದೇನು ಸ್ಟಾಂಪ್ ಪೇಪರ್ನಲ್ಲಿ ಇನ್ನೇನು ಬದಲಾಯಿಸೋಕೆ ಆಗದೆ ಇರುವಂತಹ ಡಾಕ್ಯುಮೆಂಟ್ ಖಂಡಿತ ಅಲ್ಲ. ಹಾಗಾಗಿನೇ ಈ ಆತಂಕ, ಈ ಕಳವಳ. ರಾಜ್ಯಪಾಲರು ಸೋಮವಾರ ಬರೋ ತನಕ ಈಗ ವಿಜಯ್ ಅವರು ತಮಗ್ ಸಿಕ್ಕಿರುವಂತಹ ಆ 120 ನಂಬರ್ನ ಬಹುಮತ ಏನಿದೆ, ಬೆಂಬಲ ಏನಿದೆ, ಅದನ್ನ ಕಾಪಾಡಿಕೊಳ್ಳಬೇಕಾದಂಥ ಅನಿವಾರ್ಯತೆ ಇದೆ. ಇಲ್ಲ ಅಂತಂದ್ರೆ ರಾಜಕೀಯ ಸ್ಥಿತ್ಯಂತರಗಳಾಗೋದಕ್ಕೆ ಒಂದು ಕ್ಷಣ ಸಾಕು. ಯಾವ ಬೆಳವಣಿಗೆಗಳ ಬಗ್ಗೆ ವಿಜಯ್ ಅವರು ಹೆದರ್ತಾ ಇದ್ದಾರೋ ಅಂಥ ಬೆಳವಣಿಗೆಗಳಾಗೋದಕ್ಕೆ ಹೆಚ್ಚಿನ ಸಮಯ ಬೇಕಾಗಿಲ್ಲ. ಯಾರ ತಲೆ ಯಾವಾಗ ತಿರುಗುತ್ತೋ ಗೊತ್ತಿಲ್ಲ. ಹಾಗಾಗಿ ರಾಜ್ಯಪಾಲರ ನಡೆಯ ಬಗ್ಗೆಯೇ ಆಕ್ರೋಶ ವ್ಯಕ್ತವಾಗ್ತಾ ಇದೆ, ರಾಜ್ಯಪಾಲರ ನಡೆಯ ಬಗ್ಗೆಯೇ ಕಳವಳ ವ್ಯಕ್ತವಾಗ್ತಾ ಇದೆ. ಅಂಥ ಎಮರ್ಜೆನ್ಸಿ ರಾಜ್ಯಪಾಲರಿಗೆ ಏನಿದೆ ಅನ್ನೋದು ಪ್ರಶ್ನೆ. ಎಂಕೆ ಸ್ಟಾಲಿನ್ ಅವರು ಶುಭಾಶಯವನ್ನ ಕೋರಿದ್ದಾರಂತೆ. ಡಿಎಂಕೆಯ ಮುಖ್ಯಸ್ಥ ಎಂಕೆ ಸ್ಟಾಲಿನ್ ರಚನೆಯಾಗಲಿರುವಂತಹ ಹೊಸ ಸರ್ಕಾರಕ್ಕೆ ನನ್ನ ಅಭಿನಂದನೆಗಳು ಅಂತ ಹೇಳಿ ಎಂಕೆ ಸ್ಟಾಲಿನ್ ಶುಭಾಶಯವನ್ನ ಕೋರಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಬಹುತೇಕ ನಟ ವಿಜಯ್ ಅವರ ಸರ್ಕಾರ ರಚನೆಯಲ್ಲಿ ಫೈನಲಿ ಬಹುಮತ ಅವ್ರಿಗೆ ಸಿಕ್ಕಿದೆ ಅಂತಂದ್ರೆ ಒಂದ್ ಸ್ವಲ್ಪನಾದ್ರೂ ಕ್ರೆಡಿಟ್ ಎಂಕೆ ಸ್ಟಾಲಿನ್ ಅವರಿಗೆ ಕೊಡಬೇಕಾಗುತ್ತೋ ಏನೋ. ಯಾಕಂದ್ರೆ ಈ 4 ಪಕ್ಷಗಳು ಚುನಾವಣಾ ಪೂರ್ವ ಮೈತ್ರಿಯನ್ನ ಮಾಡ್ಕೊಂಡಿದ್ದು ಡಿಎಂಕೆ ಜೊತೆಗೆ. ಇವತ್ತಿಗೂ ಆ 4 ಪಕ್ಷಗಳು ಹೇಳಿದಂತಹ ಮಾತೇನು, ಬೆಂಬಲವನ್ನ ಕೊಟ್ಟ ನಂತರ ಡಿಎಂಕೆ ಜೊತೆ ನಮ್ಮ ಮೈತ್ರಿ ಮುಂದುವರಿಯುತ್ತೆ ಅಂತ ಹೇಳಿ. ತಿರುಮಾವಳನ್ನವರು, ಈ ವಿಸಿಕೆ ಪಕ್ಷದ ಮುಖ್ಯಸ್ಥರು, ಅವರು ಕೆಲವೇ ಕ್ಷಣಗಳ ಹಿಂದೆ ಬೆಂಬಲ ಕೊಟ್ಟಂತಹ ನಂತರದಲ್ಲಿ ಪ್ರೆಸ್ ಮೀಟ್ ಮಾಡಿದ್ರು. ಆಗ ಅವ್ರು ಹೇಳಿದ್ದು ಇದನ್ನೇ, ನಾವು ವಿಸಿಕೆಗೆ ಪರ್ಮಿಷನ್ನ ಬೆಂಬಲವನ್ನ ಕೊಡೋಕ್ ಮುಂಚೆ ಸ್ಟಾಲಿನ್ ಅವರ ಜೊತೆ ಮಾತನಾಡಿದ್ವಿ, ಅವರು ಅಡ್ಡಿ ಇಲ್ಲ ಅಂತ ಹೇಳಿದ್ರು. ಅದಾದ ನಂತರ ನಮ್ಮ ಬೆಂಬಲವನ್ನ ನಾವು ಘೋಷಣೆ ಮಾಡ್ತಾ ಇದೀವಿ ಅನ್ನುವಂಥ ಮಾತನ್ನ ಹೇಳಿದ್ರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.